ಕಚೇರಿಯಲ್ಲಿ ಪ್ರಮುಖವಾಗಿ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 1-to-1 ಮೀಟಿಂಗ್ ಇತ್ತು. ಪ್ರಮುಖವಾಗಿ ಸಾಕಷ್ಟು ಶಾಸಕರನ್ನ ಕರೆಸಿದ್ರು. ಅದರಲ್ಲೂ ಕೂಡ ಪ್ರದೀಪ್ ಈಶ್ವರ್ ಅವರು ಆಗಿರ್ಬೋದು, BR ಪಾಟೀಲ್ ಅವರಾಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, ಎಲ್ಲರೂ ಕೂಡ ಪ್ರಮುಖವಾಗಿ ಬರ್ತಾ ಇದ್ರು. ಇನ್ನು ಪ್ರಮುಖವಾಗಿ KGFನ ಶಾಸಕಿ ಆಗಿರುವಂತಹ ರೂಪಾ ಶಶಿಧರ್ ಅವರು ಕೂಡ ಆಗಮಿಸಿದ್ದಾರೆ. ಇನ್ನು 1-to-1 ಮೀಟಿಂಗಲ್ಲಿ ಏನಾಯಿತು, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇತ್ತು. ಚರ್ಚೆ ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಯಿತು, ಏನು ಕತೆ ಅನ್ನೋದ್ರ ರೂಪಾ ಅವರ ಜೊತೆ ಮಾತಾಡಿಸ್ತಾ ಹೋಗೋಣ. ಶಶಿ ಅವ್ರನ್ನ ಏನಾಯಿತು, ಏನು ಕತೆ ಅನ್ನುವಂಥದ್ದು ಕೂಡ. ಯಾಕಂದರೆ ಈ KPCC ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ಸುರ್ಜೇವಾಲಾ ಅವರು ಬರ್ತಿದ್ದಾಗೆ ಒಂದಿಷ್ಟು ಮೇಜರ್ ಸರ್ಜರಿ ಸಹಜವಾಗಿ ಆಗುತ್ತೆ. ಸೊ ಯಾವ ರೀತಿಯಾಗಿ ಮೀಟಿಂಗ್ ಆಯಿತು, ಮೀಟಿಂಗ್ನಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ರು, ಎಲ್ಲವೂ ಕೂಡ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಈಗ ಪಕ್ಷ ಸಂಘಟನೆ ಬಗ್ಗೆ ಕಾರ್ಯಕರ್ತರನ್ನ ಶಕ್ತಿ ತುಂಬುವಂಥ ವಿಚಾರದಲ್ಲಿ, ಅದಾದಮೇಲೆ ನಮ್ಮ ಗ್ಯಾರಂಟಿ ಪ್ರೋಗ್ರಾಮಿಂದ ಆ ವೀಕರ್ ಸೆಕ್ಷನ್ನು ಯಾವ ರೀತಿ ಅಭಿಪ್ರಾಯ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ದಾರೆ, ಏನಾದರೂ ಒಂದು ಹೋಮ್ವರ್ಕ್ ಮಾಡಿದ್ದೀರಾ ನೀವು ಶಾಸಕರಾಗಿ ಅಂತ ಕೇಳ್ತಾ ಇದ್ದಾರೆ. ಈಗ ಬದಲಾವಣೆ ಅನ್ನುವಂಥದ್ದು ಸಹಜವಾಗಿ ರಾಜಕೀಯದಲ್ಲಿ ಓಡಾಡ್ತಾ ಇದೆ. ಯಾವ ರೀತಿಯಾದಂಥ ಒಂದು ಬದಲಾವಣೆ ಏನು ಬದಲಾವಣೆ? ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನನೇ, ಸರ್ಕಾರನ ಯಶಸ್ವಿಯಾಗಿ ಆಯ್ಕೆ ಮಾಡಿ ಒಂದು ಮ್ಯಾಂಡೇಟ್ ಕೊಟ್ಟಾಗಿದೆ. ಅದಾದಮೇಲೆ ಯಾವ ಬದಲಾವಣೆ ಜನ ನಿರೀಕ್ಷೆ ಮಾಡ್ತಾರೆ? ಯಾರೋ ಒಬ್ಬರು ಶಾಸಕರು ನಾವು ಏನು ಬೇಕೋ ಮಾಧ್ಯಮದ ಮುಂದೆ ಮಾತಾಡಿದ ತಕ್ಷಣ ಯಾವ ಬದಲಾವಣೆ ಆಗಲ್ಲ. ಜನ ಏನು ಆಯ್ಕೆ ಮಾಡಿದಾಗ ಒಂದು ಸಂಕಲ್ಪ ಇರುತ್ತೆ, ಅವನ್ನ ಈಡೇರಿಸಿದಾಗ ಮಾತ್ರ, ನಾವು ಜನರ ಭರವಸೆಗಳನ್ನ ಈಡೇರಿಸಿದಾಗ ಮಾತ್ರ ಸರ್ಕಾರ ಸುಭದ್ರವಾಗಿರುತ್ತೆ. ನಮ್ಮ ಸರ್ಕಾರ ಆ ಕೆಲಸನ ಗೌರವವಾಗಿ ಮಾಡಿದೆ ಅಂತ ನಾನು ಹೇಳ್ತೀನಿ. ಮೇಡಮ್, ಈಗ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಸಹಜವಾಗಿ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ದೊಡ್ಡ ನಾಯಕರವರು, ಇಡೀ ರಾಜ್ಯದಲ್ಲಿ ದೊಡ್ಡ ನಾಯಕರಿದ್ದಾರೆ. ಅವರು ಏನೇ ವಿಚಾರ ಹಿರಿಯರಾಗಿ ಹೇಳಬೇಕಂದ್ರೆ ಪಕ್ಷದ ವೇದಿಕೆಯಲ್ಲಿ ಮಾರ್ಗದರ್ಶನ ಕೊಡಲಿ. ನಮ್ಮಂಥ ಶಾಸಕರಿಗೆ ಅನುಭವ ಕಡಿಮೆ ಇರುತ್ತೆ, ತಿಳುವಳಿಕೆ ಹೇಳಲಿ, ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕನ್ನೋವಂಥ ವಿಚಾರದಲ್ಲಿ ಇಲ್ಲಿ ಒಂದು ವೇದಿಕೆ ಇದೆ, ತಿಳಿ ಹೇಳಲಿ. ಎಸ್, ಇದಿಷ್ಟು ರೂಪಾ ಶಶಿಧರ್ ಅವರ ಮಾತು. ನೋಡಿ, ಬದಲಾವಣೆ ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಬದಲಾವಣೆ ಅನ್ನುವಂಥದ್ದು ಇಲ್ಲ. ಹಿರಿಯ ಶಾಸಕರು ಏನೇ ಹೇಳಿದ್ರು ಕೂಡ ಯಾವ ರೀತಿಯಾಗಿ ಬದಲಾವಣೆ ಇಲ್ಲ. ರಾಜ್ಯದಲ್ಲಿ ಜನ ಅಧಿಕಾರಕ್ಕೆ ತಂದಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.